ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪವನ್. ನಾವಿಂದು ಬಂದಿರುವುದು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ನಗರಸಭೆಯ ಸದಸ್ಯರನ್ನು ಭೇಟಿ ಮಾಡೋದು. ಬನ್ನಿ, ಅವ್ರ ಕುರಿತು 2 ನಿಮಿಷ ಸಂದರ್ಶನ ಮಾಡೋಣ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು ಸರ್? ನಮ್ಮ ಹೆಸರು ಅಬ್ದುಲ್ ಖಾದರ್ ಅಬ್ಬಾಸಲಿ ಪಡ ಅಂತ. ಸರ್, ತಾವು ಯಾವ ನಗರಸಭೆಯಿಂದ ಆಯ್ಕೆ? ನಾವು ಇದು ರಾಣಿಬೆನ್ನೂರು ನಗರಸಭೆಯಿಂದ ಆಯ್ಕೆ ಆಯಿತು. ರಾಣಿಬೆನ್ನೂರು ನಗರಸಭೆಯಿಂದ ಆಯ್ಕೆ ಆಗಿದ್ದೀರಾ. ಆಯ್ಕೆಯಾದಂಥ ಸಂದರ್ಭದಲ್ಲಿ ಒಟ್ಟು ಎಷ್ಟು ಮತಗಳು ಬಂದಿತ್ತು ಸರ್? ಒಟ್ಟು ನಮಗೆ 651 ಮತಗಳು ಬಂದಿತ್ತು. ಒಟ್ಟು ಎಷ್ಟು ಮತಗಳ ಅಂತರದಿಂದ ಗೆದ್ದಿದ್ದೀವಿ? ನಾವು 231 ಅಂತರ ಮತದಿಂದ ಗೆದ್ದೀವಿ ಸರ್. ರಾಜಕೀಯದಲ್ಲಿ ಗೆದ್ದಿದ್ದೀರಾ, ಹೇಗೆ ಅನಿಸ್ತಾ ಇದೆ ಸರ್? ರಾಜಕೀಯ ಗೆದ್ದಿದ್ದೆ ಒಂದು ಜನರ ಕೆಲಸ ಒಳ್ಳೆ ಕೆಲಸ ಮಾಡೋಕ್ಕೆ ನಮಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಒಳ್ಳೆ ಒಂದು ಮನೋಭಾವನೆ ಐತೆ, ಒಳ್ಳೆ ಒಂದು ಕೆಲಸ ಮಾಡೋಕ್ಕತ್ತದೆ. ಈ ರಾಜಕೀಯದಾಗ ಅಂದ್ರೆ ಒಳ್ಳೇದು ಕೆಟ್ಟದ್ದು ಏನು ಅನ್ನೋದು ನಮ್ಗೆ ಅರಿವು ಆಗ್ಬಿಡ್ತೈತಿ. ಒಂದು ಒಳ್ಳೆಯ ಒಂದು ಇದು ಐತಿ ಸರ್. ತಾವು ಇದೇ ಮೊದಲನೇ ಬಾರಿನ ಆಯ್ಕೆ ಆಗಿರೋದು ಇಲ್ಲ ಹಿಂದೆ? ನಾವು ಹಿಂದೆ ಒಂದು ಸಲ ಎಲೆಕ್ಷನ್ ನಿಂತಿದ್ವಿ, ಆದರೆ 60 ವರ್ಷದಿಂದ ಸೋತಿದ್ವಿ. 2ನೇ ಸಲ 2ನೇ ಮಾರಿಗೆ ಮತ್ತೆ ಗೆದ್ದು ಬಂದಿದ್ದೀರಾ? ಹಾಂ ಸರ್. ತಾವು ಯಾವ ಪಕ್ಷದಿಂದ? ನಾವು ಕಾಂಗ್ರೆಸ್ ಪಕ್ಷದಿಂದ. ಕಾಂಗ್ರೆಸ್ ಪಕ್ಷದಿಂದ ಆರಿಸಿದ್ದೀರಾ ಸರ್. ತಾವು ಎಷ್ಟನೇ ವಾರ್ಡಿಂದ ಗೆದ್ದೀರಾ? ನಾವು 15ನೇ ವಾರ್ಡಿಂದ ಗೆದ್ದು. 15ನೇ ವಾರ್ಡಿಂದ ಗೆದ್ದಿದ್ದೀರಾ ಸರ್. ತಮಗಿನ್ನೂ 5 ವರ್ಷ ಅಧಿಕಾರ ಅವಧಿ ಇದೆ. ಈ 5 ವರ್ಷ ಅಧಿಕಾರ ಅವಧಿಯಲ್ಲಿ ತಮ್ಮ ವಾರ್ಡಿನ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅಂತ ಇದೆ ಸರ್? ನಮ್ಮ ವಾರ್ಡಿನಲ್ಲಿ ಮೊದಲನೇದಾಗಿ ಯು ಜಿ ಡಿ ಕೆಲಸ ಮುಂದಿದೆ. ಯುಜಿಡಿಯಿಂದ ಶೌಚಾಲಯದ ಕೆಲಸ ಆಗಿಲ್ಲ ನಮ್ಮ ವಾರ್ಡಿನಲ್ಲಿ. ಆಮೇಲೆ ಮನೆಗಳು, ನಗರಸಭೆ ಮನೆಗಳು ಭಾಳ ಅದಾವೆ ನಮ್ಮ ವಾರ್ಡಿನಲ್ಲಿ. ಪಟ್ಟಗಳು ಆಗಿಲ್ಲ, ಆ ಪಟ್ಟಗಳು ಮಾಡಬೇಕು. ಆಮೇಲೆ ಶೌಚಾಲಯ ಮಾಡಬೇಕು, ರೋಡು, ಗಟರು, ಡಂಬರು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಬೇಕಂತ ನಮ್ಮ ಒಂದು ಉದ್ದೇಶ ಐತಿ, ಯೋಜನೆ ಇದೆ. ಆಮೇಲೆ ಮತ್ತು ಈಗ ನಮ್ಮ ಕರ್ನಾಟಕ ಸರ್ಕಾರದಿಂದ 24/7 ಅಂತೇಳಿ ಕುಡಿಯೋ ನೀರು ಯೋಜನೆಯನ್ನು ಬಿಟ್ಟಿರ್ತಾರೆ ಕರ್ನಾಟಕ ಸರ್ಕಾರದಿಂದ. ಆ ಯೋಜನೆಯನ್ನು ನಾವು ಇಲ್ಲಿ ರಾಣಿಬೆನ್ನೂರು ತಂದಿದ್ವಿ. ಇನ್ನು 6-7 ತಿಂಗಳಲ್ಲಿ ಹಂತವಾಗಿ ನಡೀತಾ ಇದೆ. ಚಾಲ್ತಿಯಾಗಿದೆ. ಇನ್ನೂ ಈ ಕಡೆ ಬಂದಿಲ್ಲ ಕೆಲಸ. ಇನ್ನೂ ಬಂದಿಲ್ಲ. ಇನ್ನು ಕೆಲಸ ಬರೋಕ್ಕೆ ಒಂದು 6-7 ತಿಂಗಳು ಟೈಮ್ ಆಗುತ್ತೆ. 6-7 ತಿಂಗಳು. ಸರ್, ತಮ್ಮ ವೃತ್ತಿ ಸರ್? ನಮ್ಮ ವೃತ್ತಿ ಇದು ವ್ಯಾಪಾರ ಸರ್. ವ್ಯಾಪಾರ. ಸರ್, ತಾವು ವ್ಯಾಪಾರ ಮಾಡ್ಕೊಂಡು ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಏನು ಸರ್? ನಾವು ರಾಜಕೀಯಕ್ಕೆ ವ್ಯಾಪಾರ ಮಾಡ್ಕೊಂತ ಬರ್ತೀವಿ. ಈ ನಾವು ಸಣ್ಣ ಪುಟ್ಟ ಇವು ಐಡೆಂಟಿ ಕಾರ್ಡ್ ಮಾಡಿಸೋದು, ರೇಷನ್ ಕಾರ್ಡ್ ಮಾಡಿಸೋದು, ಆಮ್ಯಾಗ ಜನರು ಒಳ್ಳೆಯ ಒಂದು ಕೆಲಸ ಮಾಡಿಸೋದು, ಜನರಿಗೆ ಏನಾರ ಬೇಕಾದ್ರೆ ಇದು ಮಾಡೋದು, ಹೆಲ್ಪ್ ಮಾಡೋದು, ಅವ್ರಿಗೆ ಏನೇ ಇರಲಿ ಒಂದು ಅವ್ರಿಗೆ ಇದು ಕೊಟ್ಟು ನಿಂತ ಒಂದು ಕೆಲಸ ಮಾಡ್ತಾ ಇದ್ದ ಒಂದು. ಅಂದರೆ ಒಟ್ಟು ಜನಸೇವೆ ಮಾಡಬೇಕು ಅಂತಲೇ ರಾಜಕೀಯ. ಹಾಂ ಸರ್. ತಮಗೆ ರಾಜಕೀಯದಲ್ಲಿ ಬೆನ್ನೆಲುಬಾಗಿ ಅಥವಾ ಗುರುಗಳು ಅಂತೇಳಿ ಯಾರಾದರೂ ಇದ್ದಾರೆ? ಅದಾರ ಸರ್. ಅವ್ರ ಹೆಸರು? ಭಾಳ ಮಂದಿ ಸರ್. ಅಬ್ದುಲ್ ರೆಹಮಾನ್ ಅಂತೇಳಿ ಸರ್. ಆಮ್ಯಾಗ ರಾಜು ಜುಂಜಣ್ಣವರು, ಶಬ್ಬೀರ್ ಅಹಮದ್ ಹುಬ್ಬಳ್ಳಿ, ಆಮ್ಯಾಗ ಮತ್ತು ಇನ್ನೂ ಅನೇಕ ಜನ ನಮ್ಮ ಮುಸ್ಲಿಂ ಜನ, ಹಿಂದೂ ಎಲ್ಲರೂ ನನಗೆ ಒಂದು ಗುರುಗಳಾಗಿ ಒಂದು ಬೆನ್ನೆಲುಬಾಗಿ ನಿಂತಿದ್ದರು ಸರ್. ನಮ್ಮ 24x7 ಕರ್ನಾಟಕ.com ಮೂಲಕ ಅವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ನಾವೆಲ್ಲ ಹೇಳೋಕ್ಕೆ ಇಷ್ಟಪಡ್ತಾನಂದರೆ, ನನಗೆಲ್ಲ ಒಂದು ಒಳ್ಳೆಯ ಒಂದು ಇದರಿಂದ ಓಟ್ ಹಾಕಿ ಒಳ್ಳೆಯ ಒಂದು ಜನಭಾವನೆಯಿಂದ ಕೆಲಸ ಮಾಡ್ತಾರೆ ಇವರು ಮುಂದೆ ನಮಗೆ ಅಂತೇಳಿ ಆರಿಸುತ್ತಂತಾರೆ ಜನ. ಹಾಂ ಸರ್, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಅಷ್ಟು ಹೇಳಿ ಸರ್. ಹಾಂ ಸರ್. ಅಂದರೆ ತಾವು ಗೆದ್ದಂಥ ಸಂದರ್ಭದಲ್ಲಿ ತಮ್ಮ ವಾರ್ಡಿನಲ್ಲಿ ಏನೇನು ಕುಂದುಕೊರತೆಗಳು ಹೆಚ್ಚಾಗಿ ಕಾಣಿಸ್ತದೆ ಸರ್? ನಾವು ಗೆದ್ದ ಸಂದರ್ಭದಲ್ಲಿ ನಮ್ಮ ವಾರ್ಡಿನಲ್ಲಿ ಶೌಚಾಲಯ ಇರೋಲ್ಲ, ಯುಜಿಡಿ ಕೆಲಸ ಅಂತೂ ಆಗೇ ಇಲ್ಲ. ಆಮೇಲೆ ನಗರ ಪಟ್ಟ, ಈ ರೋಡು, ಗಟರ, ಆಮ್ಯಾಗ ಅಲ್ಲಿ ಇಲ್ಲಿ ಅವು ಕಸ, ಅವು ಹಂಗೆ ವಿಲೇವಾರಿ, ಆಮೇಲೆ ಶೌಚಾಲಯ ಇಲ್ಲ. ಇವು ಭಾಳ ಕೆಲಸ ಅದಾವೆ. ಕೆಲಸ ಇನ್ನೂ ಇದೆ ಮಾಡೋದಕ್ಕೆ ಸರ್. ಕೊರತೆ ಭಾಳ ಇತ್ತು ಸರ್. ಅದು ಕೊರತೆ ಇನ್ನು ಮುಂದಿಗಿಂದ ಬರ್ತಾ ಇದ್ದಾವೆ. ಹಾಂ ಸರ್. ಜನರು ತಮ್ಮ ಬಳಿ ಬಂದು ಯಾವ ಸಮಸ್ಯೆಗಳ ಬಗ್ಗೆ ಇದೆ ಸರ್? ಜನರು ನಮ್ಮ ಬಳಿ ಬಂದು ರೇಷನ್ ಕಾರ್ಡಿಂದ ಕೇಳ್ತಾರೆ, ಐಡೆಂಟಿ ಕಾರ್ಡ್ ಇಲ್ಲ, ಆಮೇಲೆ ರವಾಸಿ ಪತ್ರ, ಎಲ್ಲ ಸಮಸ್ಯೆನೂ ಕೇಳ್ತಾರೆ. ಹಿಂಗೆ ನಮಗೆ ಅವ್ರಿಗೆ ಏನೋ ಅವಶ್ಯಕತೆ ಬೇಕಲ್ಲ ಅವೆಲ್ಲ ಪ್ರಶ್ನೆನೂ ಕೇಳ್ತಾ ಇದ್ದಾರೆ. ಸರ್, ತಾವು ಈ ಸ್ಥಾನದಲ್ಲಿ ಇರೋದಕ್ಕೆ ತಮ್ಮ ವಾರ್ಡಿನ ಜನರೇ ಕಾರಣ? ಹಾಂ, ಹೌದು. ಸರ್, ನಮ್ಮ 24x7 ಕರ್ನಾಟಕ.com ಮೂಲಕ ಜನರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಜನರಿಗೆ ಹೇಳೋಕೆ ಅವರು ಹಾಕಿರೋಂಥ ಓಟಿಗೆ ನಾವು ಅವ್ರನ್ನ ಕೆಲಸ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಇಷ್ಟ. ಅವ್ರ ಕುಂದುಕೊರತೆಗಳನ್ನು ನಾವು ನಿವಾರಿಸ್ಬೇಕು ಅನ್ನೋದೇ ನಮ್ಮದು ಅವರ ಅಭಿಪ್ರಾಯ. ಸರಿ ಸರ್. ಇಷ್ಟೊತ್ತು ತಮ್ಮ ಜೊತೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.